ಆ ಕಮಲಿ ಕಣ್ಣು ಅಂತನೂ ಸೇರಿಸ್ಕೊಳ್ಳಿ ಮಂಗಳಮ್ಮ. ಇದಕ್ಕೆಲ್ಲ ಮುಖ್ಯ ಕಾರಣ ಅವಳೇ. ಅವಳ ಕಣ್ಣೆ ನನ್ನ ಮಗನ ಮೇಲೆ ಬಿದ್ದಿರೋದು. ಅವಳಿಗದೇನ್ ಕೊರ್ಗೋ ಏನೋ ಗೊತ್ತಿಲ್ಲ. ನಾವು ರಿಷಿಗೆ ಬೇಲ್ ಸಿಗ್ಲಿ ಅಂತ ಹೋರಾಡ್ತಾ ಇದ್ರೆ ಅವಳು ಸ್ಟೂಡೆಂಟ್ಸ್ ಎಲ್ಲಾರನ್ನೂ ಸೇರಿಸ್ಕೊಂಡು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡ್ಕೊಂಡು ಬಂದಿದ್ಲು. ಅನಿಕಾ ಇದ್ದಿದ್ರಿಂದ ಎಲ್ರೂ ತಣ್ಣಗಾದ್ರು. ಗೋಲ್! ಅನಿಕಾ ಮೊದಲನೇ ಕಿಕ್ಗೆ ಗೋಲ್ ಹೋಗಿದೆ. ಬಿಟ್ಕೊಡ್ಬೇಡ, ನೀನೇ ಅಟ್ಯಾಕಿಂಗ್ ಪೊಸಿಷನ್ ತಗೋ. ಹೀಗೆ ಆಂಟಿನ ಮೆಲ್ಲಗೆ ನಿನ್ ಬುಟ್ಟಿಗೆ ಹಾಕೋ. ಮಂಗಳಮ್ಮ, ಏನಾಯ್ತು? ಏನೂ ಇಲ್ಲ ಕಣ್ರವ. ದೃಷ್ಟಿ ತೆಗಿರಿ. ರಿಸಿಯಪ್ಪ, ರಿಸಿಯಪ್ಪ, ಕೈಕಲ್ ಮಕ್ಕ ತೊಳ್ಕ ಬನ್ನಿ. ನಿಮ್ಗಿಷ್ಟವಾಗಿರೋ ಅಡ್ಗೆ ಮಾಡಿವ್ನಿ. ಕಮಲಿ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಅಂಥದ್ದೇನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ನಿಂಗೆ. ನಂಗೆ ಗೊತ್ತು ಕಮಲಿ, ನೀನು ಏನು ಯೋಚನೆ ಮಾಡ್ತಿದ್ಯಾ, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಣ್ಣ, ನೀನು ಹೀಗೆ ಅಪ್ಸೆಟ್ ಆಗಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಕಣೋ. ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ರಚನಾ. ಯಾಕಣ್ಣ ಸುಳ್ಳು ಹೇಳ್ತೀಯಾ? ನೀನು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ನಂಗೆ ಗೊತ್ತು. ಎಲ್ಲನೂ ತಲೆ ಕೆಳಗಾಗೋಯ್ತು ಅನ್ನೋದಲ್ವಾ ನಿನ್ನ ಯೋಚನೆ? ನಾವೇನೋ ಸಂಭುಗ್ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ್ವಿ. ರಿಸಿ ಸರ್ದೆ ತಪ್ಪು ಅನ್ಕೊಂಡು ಅವ್ರನ್ನ ಜೈಲು ಕಳ್ಸೋ ತೀರ್ಮಾನನೂ ಮಾಡಿದ್ವಿ. ಆದ್ರೆ 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 ಏನ್ ನಿಂಗೆ? ಒಂದ್ ವೇಳೆ ರಿಸಿ ಸರ್ದೇನೂ ತೆಪ್ಪಿಲ್ಲ ಅಂತ ತಡವಾಗಿ ಗೊತ್ತಾದ್ರೆ ಅವಾಗ ಏನ್ ಮಾಡ್ತೀಯ ಕಮಲಿ? ಕಮಲಿ ಇಂಟೆನ್ಷನ್ ಇದಾಗಿರ್ಲಿಲ್ಲ ಅಣ್ಣ. ಏನೋ ಸಿಚುವೇಶನ್. ಅಣ್ಣ, ನನಗೆ ಗೊತ್ತು ನಿನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ನೀನು ಇಷ್ಟಪಡೋ ಕಮಲಿನೇ ಈ ಥರ ನಿನ್ನ ವಿರುದ್ಧ ನಿಂತಿದ್ದಾಳೆ ಅಂತ ನಿನಗೆ ಬೇಸರ ಆಗಿದೆ ಅಣ್ಣ. ಒಂದು ರೀತಿಲಿ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ ಬರೋಕ್ಕೆ ನಾನೇ ಕಾರಣ. ನಾನು ಸರಿ ಇದ್ದಿದ್ರೆ
ಇದು ಯಾವುದು ನಡೀತಾನೆ ಇರಲಿಲ್ಲ. ನೀನು ಇಷ್ಟೊತ್ತಿಗೆ ಆರಾಮಾಗಿರ್ಬೋದಿತ್ತು. ಅಣ್ಣ, ನೀನು ಒಂದ್ಸಲ ಕಮಲಿ ಜಾಗದಲ್ಲಿ ಇದು ನೋಡು. ನಮ್ಮ ಫ್ರೆಂಡ್ಗೆ ಹೀಗಾಗಿದೆ ಅನ್ನೋದನ್ನ ಅವಳಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಬಳಲ್ತಾ ಇರೋ ಶಂಭು, ಅವ್ರ ಅಪ್ಪ ಅಮ್ಮನ ಪರಿಸ್ಥಿತಿನ ಅವಳಿಂದ ನೋಡೋಕ್ಕಾಗ್ತಾ ಇಲ್ಲ ಅಣ್ಣ. ಅದಕ್ಕೆ ಹೀಗೆ ಮಾಡಿದ್ದಾಳೆ. ನನಗೆ ಗೊತ್ತಣ್ಣ, ಕಮಲಿ ನಿನ್ನ ವಿರುದ್ಧ ನಿಂತಿದ್ದಾಳೆ. ನೀನು ಹೇಳೋದನ್ನು ಕೇಳದೆ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಕೂತಿದ್ದಾಳೆ. ಅದಕ್ಕೆ ತಾನೇ ನೀನು ಬೇಜಾರು ಮಾಡ್ಕೊಂಡಿರೋದು. ನಿಜ ಹೇಳೋಣ. ರಚನಾ, ಎಲ್ಲ ನೀನೇ ಗೆಸ್ ಮಾಡ್ತೀಯ, ಅಸ್ಯೂಮ್ ಮಾಡ್ತೀಯಲ್ಲ. ಈಗ ನನ್ನ ಮನಸ್ಥಿತಿನೂ ಏನು ಅಂತ ನಿನ್ಗೆ ಗೊತ್ತಿರ್ಬೇಕಲ್ವಾ? ಪ್ಲೀಸ್ ರಚನಾ, ನಾನೇನು ಕೇಳಬೇಡ. ನನ್ಗೇನು ಹೇಳೋದಕ್ಕೂ ಇಷ್ಟ ಇಲ್ಲ, ಎಸ್ಪೆಷಲಿ ಕಮಲಿ ಅವ್ರ ಬಗ್ಗೆ. ಅವ್ರಿಗೇನು ಸರಿ ಅನ್ನಿಸ್ತಿದ್ಯೋ ಅವ್ರು ಅದನ್ನೇ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನೇ ಮಾಡಲಿ. ತಡೆಯೋದಕ್ಕೆ ನಾನು ಯಾರು ಅಲ್ವಾ? ಗೆರೆ ದಾಟ್ ಹೋಗಿ ಆ ಕಡೆಗೆ ನಿಂತು ನೋಡಿದಾಗ ರಾವಣನು ಒಳ್ಳೆಯವನಾಗೆ ಇರ್ತಾನೆ ನಿಂಗೆ. ಅವ್ರವ್ರ ದೃಷ್ಟಿಕೊಂದಾಗೆ ಅವ್ರು ಒಳ್ಳೆಯವರೇ ಆಗಿರ್ತಾರೆ. ರಿಷಿ ಸಾರು ಆಟಯ್ಯ ಅವ್ರ ಸಂಭೋಗ ಹಿಂಗ್ ಮಾಡಿರೋದಕ್ಕೆ ಅವ್ರ ತವ ಅವ್ರದೇ ಆದ ಕಾರಣ ಇರ್ತೈತೆ. ಅವ್ರ ಪ್ರಕಾರ ಅದು ಸರಿಯಾಗೂ ಇರ್ತೈತೆ. ಅಲ್ಲ, ಅದೆಲ್ಲ ಕಮ್ಲಿ. ನಾನು ಹೇಳ್ತಿರೋದು, ಒಂದ್ ವೇಳೆ ರಿಷಿ ಸಾರ್ಗೆ ದಿಟ್ವಾಲೂನೇ ಆ ಉದ್ದೇಶ ಇರ್ಲಿಲ್ಲ ಅಂದಿದ್ರೆ, ಅವ್ರು ಇದನ್ನ ಮಾಡನೇ ಇಲ್ಲ ಅಂದ್ರೆ, ಅಥವಾ ಯಾರು ಇದನ್ನ ಮಾಡಿದ್ದಾರೆ ಅಂತ ಗೊತ್ತಾಗದೆ ಅವರು ನೊಂದ್ಕೋತಾ ಇದ್ರೆ, ಆವಾಗ ಏನ್ ಮಾಡ್ತೀಯ ಕಮ್ಲಿ? ನಿಂಗೆ ಗೊತ್ತು, ನಿಂಗೆ ನಾನು ರಿಷಿ ಸರ್ ಮ್ಯಾಕೆ ಯಾವುದೋ ಹಳೆ ದ್ವೇಷ ಇಟ್ಕೊಂಡು ಅವ್ರನ್ನ ಪೊಲೀಸರಿಗೆ ಇಟ್ಕೊಡ್ಬೇಕು ಅನ್ನೋದು ನನ್ನ ಹಠ ಅಲ್ಲ. ಅವ್ರ ವಿರುದ್ಧ ನಾನು ನಿಂತೀವ್ನಿ ಅಂತ ಎಲ್ರೂ ಹೇಳ್ತವ್ರೆ. ನಾನು ನ್ಯಾಯದ ಪರ ನಿಂತೀವ್ನಿ. ನನ್ನ ಉದ್ದೇಶ ರಿಷಿ ಸರ್ ಮ್ಯಾಕೆ ಯಾವುದೋ ದ್ವೇಷ ತೀರ್ಸ್ಕೊಳ್ಳೋದಲ್ಲ. ಅವ್ರ ಜಾಗದಾಗ ಯಾರೇ ಇದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಮ್ಮ ಸಂಭುಗೆ ನ್ಯಾಯ ಕೊಡಿಸ್ಲೇಬೇಕು. ಈಗ ನಾವು ನೋಡಿರೋ ಪ್ರಕಾರ ರಿಷಿ ಸರ್ ದಯ ತಪ್ಪು ಅನ್ನಿಸ್ತೈತೆ. ಅದಕ್ಕೆ ಏಟೇ ಕಷ್ಟ ಆದ್ರೂ ತಪ್ಪು ಮಾಡಿರೋರ್ಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ನಿಂತೀವಿ. ಒಂದ್ ವೇಳೆ ಅವ್ರು ತೆಪ್ಪೆ ಮಾಡಿಲ್ಲ, ನಾವೇ ಅವ್ರನ್ನ ತೆಪ್ಪಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಈಟೊಂದು ಬೇಸರ ಮಾಡಿದೀವಿ ಅಂತಾದ್ರೆ ಅವ್ರ ಕಾಲಕ್ಕೆ ಬಿದ್ದು ಸಮ ಕೇಳದೆಯ. ಹೌದು, ನಿಂಗೆ ಅವ್ರು ತೆಪ್ಪು ಮಾಡಿಲ್ಲ ಅಂದ್ರೆ ಈ ತರ ನಡ್ಕೊಂಡು ನಾನು ದೊಡ್ಡ ತೆಪ್ಪು ಮಾಡಿದ್ದೀನಿ ಅಂತ ಅರ್ಥ. ಅವ್ರ ಕಾಲಕ್ಕೆ ಬಿದ್ದ ಸಮಯ ಕೇಳೋದ್ರಾಗೆ ಯಾವುದೇ ತರ ತೆಪ್ಪಿಲ್ಲ ನಿಂಗೆ.
ಕೆಟ್ಟೋಯ್ತು. ಇವನ್ ಇಲ್ಲಿಗೂ ಬಂದ್ಬಿಟ್ನಲ್ಲಪ್ಪ, ನನ್ನ ಕರ್ಮ. ಹಾಗಾದ್ರೆ ಇವಾಗ ನಾನು ಎಲ್ಲಿ ಅಂತ ಬಚ್ಚಿಟ್ಕೊಳ್ಳಿ? ಅಲ್ಲ, ಇವನು ಮನೆ ತನಕ ಬಂದಿದ್ದು ಆಯ್ತು, ಅನ್ನಪೂರ್ಣನ ಎದುರುಗಡೆ ನಿಂತಿದ್ದು ಆಯ್ತು. ಈಗ ನಾನ್ ಬಚ್ಚಿಟ್ಕೊಂಡ್ರೆ ಏನ್ ಪ್ರಯೋಜನ? ನೋಡೇ ಬಿಡೋಣ. ಗೌರಿ ವಿಷಯ ಹೇಳ್ತಿದ್ರಲ್ಲ, ಯಾಕೆ ನಿಲ್ಲಿಸ್ಬಿಟ್ರಿ? ಪ್ಲೀಸ್ ಕಂಟಿನ್ಯೂ ಮಾಡಿ. ಅಯ್ಯೋ ದೇವ್ರೆ, ನಡು ರಾತ್ರಿಯಲ್ಲಿ ಇವನ್ ಬಂದು ನನ್ನ ಮೈ ನಡ್ಕ ಹುಟ್ಟಿಸ್ತಾ ಇದ್ದಾನಲ್ಲಪ್ಪ. ಹಾಗಾದ್ರೆ ಅಂತೂ ನನಗೆ ಗೌರಿ ವಿಷಯ ಎಲ್ಲ ಹೇಳ್ಬಿಟ್ನ. ಮುಗೀತು ಮುಗೀತು. ಇನ್ನು ಮುಂದೆ ಅಂತೋಣ ನನ್ನನ್ನ ಸುಮ್ನೆ ಬಿಡಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೇಡಮ್. ಒಂದ್ಸಲ ಮನೆಗೆ ತಗೊಂಬಂದು ನೋಡಿ, ಅವ್ರಿಗೂ ಒಳ್ಳೆ ಉಪಯೋಗಕ್ಕೆ ಬರುತ್ತೆ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಅಯ್ಯ, ನಿಂಗೆ ಇಲ್ಲ ನನ್ನ ಮ್ಯಾಗ ಸಿಟ್ಟು. ಅಪ್ರೂಪಕ್ಕೆ ಸ್ನಾನ ಮಾಡುಮ್ಮ ಅಂತ ಬಂದ್ರೆ ನೀರೇ ಬತ್ತಿಲ್ವಲ್ಲ. ನಿಂಗೆ ಏನಾಯ್ತು? ನಿಂಗೆ ನಲ್ಲಿ ನೀರ್ನಾಯ್ ಕಮ್ಮಿಂಗು. ಏನ? ನೀರ್ ಬತ್ತಿಲ್ಲ ಕಣಮ್ಮೆ. ಹೌದಾ? ಎಲ್ಲಿ? ಭಾರತಿ, ನಿಮ್ ರೂಮಾಗ ನೀರ್ ಬತ್ತೈತಾ? ಹಾ ಬರ್ತಿದೆ. ನಿಮ್ ರೂಮಾಗ ನೀರ್ ಬತ್ತೈತಾ? ಹಾ ಬರ್ತಿದೆ. ನಿಂಗೆ ನಮ್ಮ ರೂಮಾಗ ಮಾತ್ರ ಅದೇನು ರಿಪೇರಿನೋ ಏನೋ. ಹೊಸಿಯೊತ್ತು ಕಾಯ್ದು ನೋಡಮ್ಮ. ಬಾ, ಅಟ್ರಲ್ಲಿ ನಾನು ಬಟ್ಟೆ ಎತ್ತಿಟ್ಕೊತೀನಿ. ನಿಂಗೆ ಲೈಟುವೆ ಉರಿತಿಲ್ವಲ್ಲ? ಬ್ಯಾರ ರೂಮಾಗ ಕರೆಂಟ್ ಐತೆ, ಹೋಗಿ ನೋಡ್ಕೊಂಬ. ಈಗ ತಾನೇ ನೋಡ್ದೆ ಕಮ್ಲಿ, ಐತೆ. ಹಂಗಾರೆ ಬಾ, ವಾರ್ಡಂತ ಹೋಗಿ ಕೇಳ್ಕೊಂಬರ್ಮ. ಓಕೆ ಬೇಬಿ, ಅಂತೂ ನೀನ್ ಅನ್ಕೊಂಡ ಹಾಗೆ ಆ ರಿಷಿ ಜೈಲಿಂದ ವಾಪಸ್ ಬಂದ್ಬಿಟ್ಟ ಅಲ್ವಾ? ಆರ್ ಯು ಹ್ಯಾಪಿ ನೌ? ಐ ಆಮ್ ಸೋ ಹ್ಯಾಪಿ. ಋಷಿ ಹೊರಗೆ ಬಂದ ಅನ್ನೋ ಒಂದೇ ಕಾರಣಕ್ಕೆ ಮಾತ್ರ ಅಲ್ಲ ಮಮ್ಮ. ಮತ್ತೆ ಆ ಕೆಸರಿನ ಕಮ್ಲಿ ಸೋಲ್ತಿದ್ದಾಳಲ್ಲ, ಅದಕ್ಕೆ ನನ್ನ ಪ್ರತಿ ಒಂದು ಪ್ಲ್ಯಾನಲ್ಲೂ ಅಡ್ಡ ಬರ್ತಿದ್ಲು. ಏನೋ ಒಂದು ಮಾಡಿ ಆ ಪ್ಲ್ಯಾನನ್ನೇ ಫ್ಲಾಪ್ ಮಾಡ್ತಿದ್ಲು. ಆದರೆ ಈಗ ಅವಳ ಹಾಸ್ಟೆಲ್ ರೂಮಲ್ಲಿ ಎಲೆಕ್ಟ್ರಿಸಿಟಿ ಮತ್ತೆ ನೀರಿಲ್ಲದೆ ಒದ್ದಾಡ್ತಾ ಇರ್ತಾಳೆ. ಹೇ ಬೇಬಿ, ಅಷ್ಟೇ ಅಲ್ಲ, ಅವಳು ಇನ್ನೂ ಒದ್ದಾಡೋ ಹಾಗೆ ಮಾಡು. ಏನ್ ಮಾಮ್? ಎಸ್ ಊರ್ವಿ, ಆ ಹಳ್ಳಿ ಗುಗ್ಗು ಊರೇ ಬಿಟ್ಟು ಓಡ್ ಹೋಗ್ಬೇಕು. ಬೇಬಿ,
ಈಗ ತಾರಾಗೆ ಅವಳ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದೆ. ಇನ್ಯಾವತ್ತು ನಿನ್ನ ಮತ್ತೆ ರಿಷಿ ಮಧ್ಯೆ ಆ ಹಳ್ಳಿ ಗುಗ್ಗು ಬರೋದಕ್ಕೆ ಚಾನ್ಸೇ ಇಲ್ಲ ಬೇಬಿ. ಹಾಗೊಂದು ವೇಳೆ ಬಂದ್ರೂ ಅವಳನ್ನ ಕತ್ ಹಿಡಿದು ಆಚೆ ದಬ್ಬೋ ಎಲ್ಲ ಅಧಿಕಾರನೂ ನಮಗಿದೆ. ಮೇಡಮ್, ನಮ್ಮ ರೂಮಾಗೆ ಕರೆಂಟು ಬತ್ತಿಲ್ಲ, ನೀರು ಬತ್ತಿಲ್ಲ. ಏನಾರ ರಿಪೇರಿ ಆಗೈತಾ ನೋಡಬೇಕು. ನಮ್ಮ ರೂಮಾಗೆ ಮಾತ್ರ ಹಿಂಗಾಗೈತೆ ಮೇಡಮ್. ಕಮ್ಲಿ, ಏನು ರಿಪೇರಿ ಆಗಿಲ್ಲಮ್ಮ. ನೀರು ಮತ್ತು ಕರೆಂಟ್ನ ನಾನೇ ಕಟ್ ಮಾಡಿದ್ದೀನಿ. ನಿಮ್ಮ ರೂಮ್ಗೆ ಕರೆಂಟು ಮತ್ತು ನೀರನ್ನ ಸಪ್ಲೈ ಮಾಡಬಾರ್ದು ಅಂತ ಹೇಳಿದಾರಮ್ಮ. ಇದು ಯಾನೇ ಅತಿ ಆಯ್ತು ಕಣಮ್ಮಿ ಕಮ್ಲಿ. ನಾವು ಅದೇ ದೊಡ್ಡ ಜನ ಅನ್ಕೋತೀವ, ಅವ್ರ ಆಟೆ ಸಣ್ಣ ಬುದ್ಧಿ ತೋರಿಸ್ತಾರೆ. ಛೇ ಕಮ್ಲಿ, ಈಗೊಂದು ಕೆಲಸ ಮಾಡುಮ್ಮ, ದಿವ್ಯನ್ ರೂಮ್ಗೆ ಹೋಗಿ ಒಂದೆರಡು ಬಿನ್ಗೆ ನೀರು ತಕೊಳ್ಳುಮ್ಮ ಬಾ. ದಿವ್ಯಾ, ನಮ್ಮ ರೂಮ್ನಾಗ ನೀರು ಬತ್ತಿಲ್ಲ, ಒಂದು ಬಕೆಟ್ ನೀರು ಕೊಡ್ತೀಯಾ? ಕಮ್ಲಿ, ತಪ್ಪಾಗಿ ಅನ್ಕೋಬೇಡ, ಐ ಆಮ್ ಸಾರಿ. ನಿಮಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೂ ಕೂಡ ನೀರು ಮತ್ತು ಕರೆಂಟ್ ಕಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ.